ಬ್ರೇಕ್ನ ನಂತರ ಮತ್ತೆ ಸ್ವಾಗತ. SIT ಅಧಿಕಾರಿಗಳು ಕಿಡ್ನಾಪ್ ಆದಂತಹ ಮಹಿಳೆಯನ್ನ 6 ದಿನಗಳ ನಂತರ ರಕ್ಷಣೆ ಮಾಡಿದ್ದಾರೆ. ಈಗ ಆಕೆಯನ್ನ ಹುಣಸೂರಿನಿಂದ ಬೆಂಗಳೂರಿಗೆ ಕರೆತಂದು ಆಕೆಯಿಂದ ಹೇಳಿಕೆ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಸೀಮಾ ಲಾಟ್ಕರ್ SIT SP ಸೀಮಾ ಮತ್ತು ಅಧಿಕಾರಿಗಳು ಸಂತ್ರಸ್ತೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ 3ನೇ ಸಂತ್ರಸ್ತೆ ಈಕೆಯಿಂದ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 29ನೇ ತಾರೀಕು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ರೇವಣ್ಣನವರ ಆದೇಶದ ಮೇಲೆ ಕಿಡ್ನಾಪ್ ಮಾಡಲಾಗಿದೆ ಅಂತ ಸಂತ್ರಸ್ತೆಯ ಮಗ ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಕಳೆದ 6 ದಿನಗಳಿಂದ ಏನಾಯಿತು, ಎಲ್ಲೆಲ್ಲಿ ಕರೆದುಕೊಂಡು ಹೋಗಿದ್ರು, ಎಲ್ಲೆಲ್ಲಿ ಇಟ್ಟಿದ್ರು ಅಂತ ಸಂತ್ರಸ್ತೆಯಿಂದ ಈಗ SIT ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದರ ಜೊತೆಗೆ 3ನೇ ಸಂತ್ರಸ್ತೆಯ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆಕೆಯ ಮೇಲೆ ಬಲವಂತವಾಗಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಕಿಡ್ನಾಪ್ ಕೇಸ್ಗೆ ಕೊಟ್ಟಂತಹ ದೂರಿನಲ್ಲಿ ಸಂತ್ರಸ್ತೆಯ ಮಗ ಉಲ್ಲೇಖ ಮಾಡಿದ್ರು. ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸಂತ್ರಸ್ತೆಯಿಂದ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಹೇಳಿಕೆಯ ನಂತರ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ. HD ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ರೇವಣ್ಣಗೆ ಜಾಮೀನು ಕೊಟ್ಟಿಲ್ಲ ಕೋರ್ಟ್. ಯಾವುದೇ ಕ್ಷಣದಲ್ಲಿ HD ರೇವಣ್ಣ ಬಂಧನವಾಗುವ ಸಾಧ್ಯತೆ ಇದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ಆದೇಶ ಬಂದಿದೆ. ನ್ಯಾಯಾಧೀಶ ಗಜಾನನ ಭಟ್ ಈ ಆದೇಶವನ್ನ ಕೊಟ್ಟಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಆಕೆಯ ಮೇಲೆ ಒತ್ತಡ ಹೇರಿದಂತಹ ಆರೋಪ ಇತ್ತು. ಆ ಕೇಸ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಿ HD ರೇವಣ್ಣ ಅರೆಸ್ಟ್ ಆಗಬಹುದು. ಜಾಮೀನು ಅರ್ಜಿಯನ್ನ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ವಜಾ ಮಾಡಿದೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಜಾಮೀನು ಕೊಟ್ರೆ ವಿಚಾರಣೆಗೆ ಬರ್ತೀನಿ ಅಂತ HD ರೇವಣ್ಣ ಹೇಳಿದ್ರು. ಈಗ HD ರೇವಣ್ಣಗೆ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿಯ ತಿರಸ್ಕಾರ ಆಗಿದೆ. HD ರೇವಣ್ಣನ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ. ರೇವಣ್ಣಗೆ ಬಂಧನ ಭೀತಿ ಶುರುವಾಗಿದೆ. ಏಪ್ರಿಲ್ 29ನೇ ತಾರೀಕು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದ ಆರೋಪದ ಮೇಲೆ A1 ಆರೋಪಿ ರೇವಣ್ಣಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮೇ 6ಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗಬಹುದು. ರೇವಣ್ಣ ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿದ್ದಾರೆ ಅನ್ನುವ ಮಾಹಿತಿ SIT ಅಧಿಕಾರಿಗಳಿಗೆ ಸಿಕ್ಕಿದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಆರೋಪಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿದ್ರು. ಆದರೆ ಆ ವಾದಕ್ಕೆ ಮನ್ನಣೆಯನ್ನ ಕೊಟ್ಟಿಲ್ಲ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗಬಹುದು. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ರಿಲೀಫ್ ಸಿಕ್ಕಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿಗೆ ವಜಾ ಮಾಡಿದೆ. ಹಾಗಿದ್ರೆ SIT ವಿಚಾರಣೆಗೆ ಹಾಜರಾಗೋದಿಲ್ವಾ ರೇವಣ್ಣ? ಜಾಮೀನು ಕೊಟ್ರೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ವಕೀಲರ ಮೂಲಕ ಕೋರ್ಟ್ಗೆ ಹೇಳಿದ್ರು ರೇವಣ್ಣ. ಹಿಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ SIT ಸೂಚನೆ ಕೊಟ್ಟಿತ್ತು. ಈಗ ವಿಚಾರಣೆಗೆ ಆಗೋದಿಲ್ವಾ? ವಿಚಾರಣೆಗೆ ಹಾಜರಾಗದೇ ಇದ್ರೆ ರೇವಣ್ಣ ಅರೆಸ್ಟ್ ಆಗೋದು ಬಹುತೇಕ ಖಚಿತ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ.
ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗಬಹುದು. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ರೇವಣ್ಣ ಆರೋಪಿ ನಂಬರ್ 1, ಬೇಲ್ ರಿಜೆಕ್ಟ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಎಚ್.ಡಿ. ರೇವಣ್ಣ ಸಲ್ಲಿಕೆ ಮಾಡಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗಬಹುದು. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಕಾನೂನು ಹೋರಾಟಕ್ಕೆ ಸೋಲಾಗಿದೆ. ಮಧ್ಯಂತರ ಜಾಮೀನು ಕೊಡಿ ಅಂತ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ರು. ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಕೊಟ್ಟಿಲ್ಲ. ರೇವಣ್ಣ ಅರ್ಜಿಯನ್ನ ವಜಾ ಮಾಡಿದೆ. ಯಾವುದೇ ಕ್ಷಣದಲ್ಲಿ ಎಸ್ಐಟಿ ಅಧಿಕಾರಿಗಳು ರೇವಣ್ಣನವರನ್ನ ಬಂಧಿಸಬಹುದು. ರೇವಣ್ಣ ಒಂದು ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಆ ಹೋಟೆಲ್ನ ಬಳಿ ಎಸ್ಐಟಿ ಅಧಿಕಾರಿಗಳು ಇದ್ದಾರೆ ಅನ್ನುವ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗಬಹುವ ಸಾಧ್ಯತೆ ಇದೆ. ರೇವಣ್ಣಗೆ ಕೊಟ್ಟಿದ್ದಂತಹ ಡೆಡ್ ಲೈನ್ ಮುಗಿದಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಿತ್ತು. ಕೋರ್ಟ್ನಲ್ಲಿ ಹೇಳಿದ್ರು 5 ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ ಅಂತ. ಜಾಮೀನು ಕೊಟ್ರೆ ಹಾಜರಾಗ್ತೀವಿ ಅಂತ ರೇವಣ್ಣ ವಕೀಲರ ಮೂಲಕ ಹೇಳಿಸಿದ್ರು. ಈಗ ವಿಚಾರಣೆಗೆ ಹಾಜರಾಗಿಲ್ಲ. ಈಗಲಾದ್ರೂ ವಿಚಾರಣೆಗೆ ಬರ್ತಾರ ರೇವಣ್ಣ? ಎಚ್.ಡಿ. ರೇವಣ್ಣಗೆ 3ನೇ ನೋಟಿಸ್ ಕೊಡಲಾಗಿತ್ತು. 3 ನೋಟಿಸ್ಗಳಿಗೆ ರೇವಣ್ಣ ಎಸ್ಐಟಿ ಮುಂದೆ ಬಂದಿಲ್ಲ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಸಂಜೆಯ ಒಳಗೆ ಅಂತ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟು ಡೆಡ್ ಲೈನ್ ಅನ್ನು ಕೊಟ್ಟಿತ್ತು. ಡೆಡ್ ಲೈನ್ ಮುಗಿದರೂ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಈಗ ರೇವಣ್ಣ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣನನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಬಂಧನಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಹೋಟೆಲ್ನ ಹೊರಗಡೆ ರೇವಣ್ಣ ಉಳಿದುಕೊಂಡಿರುವ ಹೋಟೆಲ್ನ ಹೊರಗಡೆ ಎಸ್ಐಟಿ ಅಧಿಕಾರಿಗಳು ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ರೇವಣ್ಣಗೆ ಜಾಮೀನು ನಿರಾಕರಿಸಿದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಎಚ್.ಡಿ. ರೇವಣ್ಣಗೆ ಕಾನೂನು ಹೋರಾಟದಲ್ಲಿ ಸೋಲಾಗಿದೆ. ಎಚ್.ಡಿ. ರೇವಣ್ಣ ವಿರುದ್ಧ ದಾಖಲಾದಂತಹ ಕಿಡ್ನಾಪ್ ಕೇಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿಲ್ಲ. ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಂತೆ ಎಸ್ಐಟಿ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣನವರನ್ನ ಬಂಧಿಸುವ ಸಾಧ್ಯತೆ ಇದೆ. ವಿಚಾರಣೆಗೆ ಇವತ್ತು ಹಾಜರಾಗಬೇಕಾಗಿತ್ತು ಎಚ್.ಡಿ. ರೇವಣ್ಣ. ಈವರೆಗೂ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಚ್.ಡಿ. ರೇವಣ್ಣ ಬಂದಿಲ್ಲ. ಬೆಂಗಳೂರಿನಲ್ಲೇ ಇದ್ದಾರೆ ರೇವಣ್ಣ. ಕಳೆದ 3-4 ದಿನಗಳಿಂದಲೂ ಕೂಡ ರೇವಣ್ಣ ಬೆಂಗಳೂರಿನಲ್ಲೇ ಇದ್ದಾರೆ. ಎಸ್ಐಟಿ ಮುಂದೆ ಬಂದಿಲ್ಲ. ರೇವಣ್ಣಗಾಗಿ ಎಸ್ಐಟಿ ಹುಡುಕಾಡ್ತಾ ಇದೆ. ಈಗಷ್ಟೇ ಬರ್ತಿರುವಂತಹ ಅತಿ ದೊಡ್ಡ ಸುದ್ದಿ ಇದು. ಎಚ್.ಡಿ. ರೇವಣ್ಣಗಾಗಿ ಎಸ್ಐಟಿ ಹುಡುಕಾಡ್ತಾ ಇದೆ. ದೇವೇಗೌಡರ ಮನೆಗೆ ಎಸ್ಐಟಿ ಹೋಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ತಂಡ ಎಚ್.ಡಿ. ರೇವಣ್ಣಗಾಗಿ ಹುಡುಕಾಟ ಮಾಡ್ತಾ ಇದೆ. ಬೆಂಗಳೂರಿನ ದೇವೇಗೌಡರ ನಿವಾಸದಲ್ಲಿ ಎಚ್.ಡಿ. ರೇವಣ್ಣ ಇರಬಹುದು ಅಂತ ಎಸ್ಐಟಿ ಅಧಿಕಾರಿಗಳು ದೇವೇಗೌಡರ ಮನೆಗೆ ಹೋಗಿದ್ದಾರೆ. ಎಚ್.ಡಿ. ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳಿಂದ ಹುಡುಕಾಟ. ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದೇವೇಗೌಡರ ಮನೆಗೆ ಹೋಗಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ದೇವೇಗೌಡರ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ರೇವಣ್ಣಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬರ್ತಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ಈಗ ನೀವು ನೋಡ್ತಾ ಇದ್ದೀರಾ. ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಎಸ್ಐಟಿ ಅಧಿಕಾರಿಗಳ ತಂಡ ದೇವೇಗೌಡರ ಮನೆಗೆ ಹೋಗಿದೆ. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ಮನೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಹೋಗಿದೆ. ಎಚ್.ಡಿ. ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ತಂಡದಲ್ಲಿ ಬೆಂಗಳೂರಿನಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಜಾಮೀನು ಅರ್ಜಿ ವಜಾ ಹಾಕ್ತಿದ್ದಂತೆ
ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಬಂಧಿಸೋದಕ್ಕೆ ಮುಂದಾಗಿದ್ದಾರೆ. ದೇವೇಗೌಡರ ಮನೆಯ ನೇರ ಪ್ರಸಾರದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಎಸ್ಐಟಿ ಅಧಿಕಾರಿಗಳು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ದೇವೇಗೌಡರ ಮನೆಯಲ್ಲಿ ಎಚ್.ಡಿ. ರೇವಣ್ಣ ಇದ್ದಾರಾ ಇಲ್ವಾ ಸ್ಪಷ್ಟತೆ ಇಲ್ಲ. ಒಂದು ಖಾಸಗಿ ಹೋಟೆಲ್ನಲ್ಲಿ ರೇವಣ್ಣ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಎಸ್ಐಟಿ ಅಧಿಕಾರಿಗಳ ತಂಡ ದೇವೇಗೌಡರ ಮನೆಗೆ ಹೋಗಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ದೇವೇಗೌಡರ ಮನೆ ಇದೆ. ಅಲ್ಲಿಗೆ ಹೋಗಿದ್ದೆ ಎಸ್ಐಟಿ ಅಧಿಕಾರಿಗಳ ತಂಡ. ಎಚ್.ಡಿ. ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಹುಡುಕಾಟ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ದೇವೇಗೌಡರ ಮನೆಯಲ್ಲಿ ಎಸ್ಐಟಿ ಟೀಮ್ ಇದೆ. ರೇವಣ್ಣನವರನ್ನ ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ. 2 ಕಾರಿನಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಎಸ್ಪಿ ಸೈಮನ್ ಅವರ ನೇತೃತ್ವದಲ್ಲಿ ದೇವೇಗೌಡರ ಮನೆಗೆ ಹೋಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಎಚ್.ಡಿ. ರೇವಣ್ಣ. 3 ಬಾರಿ ನೋಟಿಸ್ ಕೊಡಲಾಗಿತ್ತು. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು. 2 ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ವಿಚಾರಣೆಗೆ ಬಂದಿರಲಿಲ್ಲ. ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಆಕ್ಷನ್ಗೆ ಇಳಿದಿದೆ. ರೇವಣ್ಣಗೆ ಬಂಧನದ ಭೀತಿ ಶುರುವಾಗಿದೆ. ವಿಶೇಷ ತನಿಖಾ ತಂಡದ ಎಸ್ಪಿ ಸೈಮನ್ ನೇತೃತ್ವದ ತಂಡ ಈಗ ಎಚ್.ಡಿ. ದೇವೇಗೌಡರ ಮನೆಗೆ ಹೋಗಿದೆ. ರೇವಣ್ಣನವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಸುವರ್ಣ ನ್ಯೂಸ್ಗೆ ಬಂದ ಮಾಹಿತಿಗಳ ಪ್ರಕಾರ ಬೇರೆ ಬೇರೆ ತಂಡ ಬೇರೆ ಬೇರೆ ಜಾಗದಲ್ಲಿ ರೇವಣ್ಣನವರಿಗಾಗಿ ಹುಡುಕಾಟ ಮಾಡ್ತಾ ಇದೆ. ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ರೇವಣ್ಣ ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳಿಂದ ಹುಡುಕಾಟ. ಒಬ್ಬ ಕಿಡ್ನಾಪ್ ಕೇಸ್ನ ಆರೋಪಿಯನ್ನ ಬಂಧನ ಮಾಡೋದಕ್ಕೆ ಮಾಜಿ ಪ್ರಧಾನಿಗಳ ಮನೆಗೆ ಹೋಗಿರುವಂತಹ ದೃಶ್ಯ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಹೋಗಿದೆ. ಸುವರ್ಣ ನ್ಯೂಸ್ನಲ್ಲಿ ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಎಲ್ಲಿದ್ದಾರೆ ಹಾಗಿದ್ರೆ ಎಚ್.ಡಿ. ರೇವಣ್ಣ? ಎಚ್.ಡಿ. ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳ ತಂಡ ಹುಡುಕಾಟ ಮಾಡ್ತಾ ಇದೆ ದೇವೇಗೌಡರ ಮನೆಯಲ್ಲಿ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ಎಚ್.ಡಿ. ರೇವಣ್ಣಗೆ ಬಂಧನ ಭೀತಿ ಶುರುವಾಗಿದೆ. ದೇವೇಗೌಡರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಹೋಗಿದೆ. ರೇವಣ್ಣಗಾಗಿ ಅವರ ಮನೆಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾ ಇದ್ದಾರೆ ದೇವೇಗೌಡರ ಮನೆಯಲ್ಲಿ. ಎಚ್.ಡಿ. ರೇವಣ್ಣ ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದಾರೆ. ಬೆಂಗಳೂರಿನಲ್ಲೇ ಇದ್ರೂ ಕೂಡ ವಿಚಾರಣೆಗೆ ಬಂದಿರಲಿಲ್ಲ. ಬಸವನಗುಡಿಯಲ್ಲಿ ರೇವಣ್ಣನವರ ಮನೆ ಇದೆ. ಬಸವನಗುಡಿಯಿಂದ ಪದ್ಮನಾಭನಗರಕ್ಕೆ, ಪದ್ಮನಾಭನಗರದಿಂದ ಬಸವನಗುಡಿಗೆ ಎಚ್.ಡಿ. ರೇವಣ್ಣ ಓಡಾಡ್ತಾ ಇದ್ರು. ಆದರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದಿರಲಿಲ್ಲ. ಈಗ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ರೇವಣ್ಣಗೆ ಬಂಧನ ಭೀತಿ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಆರೋಪಿ ನಂಬರ್ 1, ಆರೋಪಿ ನಂಬರ್ 2 ಈಗಾಗಲೇ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾನೆ. ಕಿಡ್ನಾಪ್ ಆದಂತಹ ಮಹಿಳೆಯನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ಹುಣಸೂರಿನ ರೇವಣ್ಣನ ಆಪ್ತನ ತೋಟದಲ್ಲಿ ರಕ್ಷಣೆ ಮಾಡಿದ್ದಾರೆ. ರೇವಣ್ಣನ ಆಪ್ತ ರಾಜಶೇಖರ್ ತೋಟದ ಮನೆಯಲ್ಲಿ ಸಂತ್ರಸ್ತೆಯನ್ನ ಇಡಲಾಗಿತ್ತು. ಆಕೆಯ ಮೇಲೆ ಎಸ್ಐಟಿಗೆ ದೂರು ಕೊಡದಂತೆ ಒತ್ತಡ ಹೇರಲಾಗ್ತಿತ್ತು ಅನ್ನುವ ಆರೋಪಗಳಿದ್ದಾವೆ. ಈ ಬೆಳವಣಿಗೆ ಬೆನ್ನಲ್ಲಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಆರೋಪಿಗೆ ಜಾಮೀನು ಕೊಟ್ಟಿಲ್ಲ. ನಮ್ಮ ರಿಪೋರ್ಟರ್ ರಮೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾವ ಗ್ರೌಂಡ್ಸ್ನ ಆಧಾರದ ಮೇಲೆ ರೇವಣ್ಣಗೆ ಬೇಲನ್ನ ರಿಜೆಕ್ಟ್ ಮಾಡ್ತು? ರೇವಣ್ಣ ಪರ ವಕೀಲರು ವಾದ ಮಾಡಿದ್ರು, ಇದು ಸಾಕ್ಷ್ಯನೇ ಇಲ್ಲ ರೇವಣ್ಣ ವಿರುದ್ಧ. ಕೆಲವು ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನು ಕೂಡ ರೇವಣ್ಣ ಪರ ವಕೀಲರು ಮೆನ್ಷನ್ ಮಾಡಿದ್ರು. ಏನಾಯ್ತು ಕೋರ್ಟ್ನಲ್ಲಿ? ವಿವರವಾದ ಆದೇಶದಲ್ಲಿ ಏನಿದೆ ರಮೇಶ್?
ಶಶಿ ಅಂದರೆ ನ್ಯಾಯಮೂರ್ತಿಗಳು ಅಂತಿಮವಾಗಿ ಏನು ಇಂಟ್ರಿಮ್ ಅಪ್ಲಿಕೇಶನ್ ಇಂಟ್ರಿಮ್ ಆಂಟಿಸಿಪೇಟರಿ ಬೇಲ್ ಏನೇನು ಕೋರಲಾಗಿತ್ತು ಅದನ್ನು ರಿಜೆಕ್ಟ್ ಮಾಡಿದ್ವಿ ಅನ್ನುವಂಥ ಆದೇಶವನ್ನು ಓದಿರುವಂಥದ್ದು. ಮತ್ತು ಈ ಒಂದು ಆದೇಶಕ್ಕೆ ಇರುವಂಥ ಪ್ರಮುಖವಾದಂಥ ವಾದವನ್ನು ನಾವು ನೋಡ್ತಾ ಹೋದರೆ ಅಂದರೆ SIT ಪರವಾಗಿ SPP ಜಗದೀಶ್ ಅವರು ಮಾಡಿದಂಥ ವಾದ ಮಂಡನೆಗೆ ಪುರಸ್ಕಾರ ಸಿಕ್ಕಿದೆ ಇಲ್ಲಿ ಅನ್ನುವಂಥದ್ದು. ಅಂದರೆ SPP ಜಗದೀಶ್ ಅವರು ಏನೊಂದು ವಾದವನ್ನು ಮಾಡ್ತಾ ಹೋದ್ರು ಅನ್ನೋಂಥದ್ದಾದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅಂದರೆ ಸಾಕ್ಷಿಗಳಿದೆ ಅನ್ನುವಂಥ ವಿಚಾರದಲ್ಲಿ ಆರೋಪವನ್ನು ಮಾಡ್ತಾ ಹೋದ್ರು. ಮತ್ತೆ ಇದು ಕೇವಲ ಒಂದು ಕಿಡ್ನಾಪ್ ಪ್ರಕರಣ ಅಂತೇಳಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕರಣಕ್ಕೆ ಹಿಂದಿನ ಸಾಕಷ್ಟು ವಿಚಾರಗಳನ್ನು ನೋಡ್ತಾ ಹೋಗಬೇಕು. ಹಾಸನ ಭಾಗದಲ್ಲಿ ಒಂದು ಸುಮಾರು ಈತನ ಅಂದರೆ ಯಾವ ಆರೋಪಿಯ ಮಗನದ್ದು ಅಂತ ಹೇಳಲಾಗುವಂಥ 2,000ಕ್ಕೂ ಹೆಚ್ಚು ವಿಡಿಯೋಗಳಿಗಾಗಲೇ ಒಂದಷ್ಟು ವೈರಲ್ಗಳಾಗ್ತಾ ಇದೆ. ಸೊ ಆ ವಿಡಿಯೋ ವೈರಲ್ ಆಗುವಂಥದ್ದು ಮತ್ತು ಅದರಲ್ಲಿ ಈ ಇರುವಂಥ ಆರೋಪಿ ರೇವಣ್ಣ ಅವರು ಕೂಡ ಒಂದು ಆರೋಪಿ ಆಗಿದ್ದಾರೆ ಅದರಲ್ಲಿ. ಸೊ ಅಂತಹ ಒಂದಷ್ಟು ವಿಡಿಯೋಗಳಲ್ಲಿ ಸಾಕಷ್ಟು ಜನ ಸಂತ್ರಸ್ತರಿದ್ದಾರೆ. ಸಂತ್ರಸ್ತರನ್ನು ಬೆದರಿಸುವಂಥ ಪ್ರಯತ್ನಗಳಾಗ್ತಾ ಇದೆ, ಎದುರಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಯಾವುದೇ ಒಬ್ಬ ಮಹಿಳೆ, ಸಂತ್ರಸ್ತ ಮಹಿಳೆ ದೂರನ್ನ ಕೊಡಬಾರದು ಅಥವಾ ಅವರ ಹೇಳಿಕೆಯನ್ನು SIT ಮುಂದೆ ಕೊಡಬಾರದು ಅನ್ನುವಂಥ ಒಂದು ಭಯವನ್ನು ಹುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಸಂಪೂರ್ಣವಾಗಿ ಅವ್ರನ್ನ ಇಂಟ್ರಾಗೇಷನ್ ಮಾಡುವಂಥ ಅಗತ್ಯತೆ ಇದೆ. ಸೊ ಅದರ ಜೊತೆಗೆ ಈ ಒಂದು FIR ನಲ್ಲಿ ಏನು ಸತೀಶ್ ಬಾಬಣ್ಣ ಅಂತ ಎರಡನೇ ಆರೋಪಿ ಏನಿದ್ದಾನೆ ಆತ ಇದೇ ರೇವಣ್ಣ ಅವರು ಕರೆದ್ರು ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಅದು ಅವ್ರ ಮಗ ಖುದ್ದಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಮತ್ತೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ಇಡೀ ಎಲ್ಲ ರೀತಿಯಾದ ಸನ್ನಿವೇಶಗಳನ್ನು ನೋಡ್ತಾ ಇದ್ರೆ ಈ ಒಂದು ಕಿಡ್ನಾಪ್ ಮಾಡಿಸಿರುವಂಥದ್ದು ಆರೋಪಿಯೇ ಅನ್ನುವಂಥದ್ದು. ಸೊ ಈ ಮೂಲಕ ಅಂದರೆ ಈ ಮಹಿಳೆಯನ್ನ ಕಿಡ್ನಾಪ್ ಮಾಡುವ ಮೂಲಕ ಅವ್ರನ್ನ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಅವರು ಒಂದು ಸೆಂಟೆನ್ಸ್ ಅನ್ನ ಬಳಸ್ತಾರೆ, ವಿ ಹೋಪ್ ದಟ್ ಲೇಡಿ ವಿಲ್ ಬಿ ಸೇಫ್ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಆ ಲೇಡಿ ಸೇಫ್ ಆಗಿದ್ದಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ವಿ. ಅಂದರೆ ಏನು ಮಾಡಿದಾರೋ ಏನೋ ಗೊತ್ತಿಲ್ಲ, ಆಕೆ ಸೇಫ್ ಆಗಿ ಇರಲಿ ಅನ್ನುವಂಥ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಿದ್ವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಆ ಮಹಿಳೆಗೆ ಏನು ಬೇಕಾದ್ರೂ ಆಗಿರ್ಬೋದು, ಏನು ಬೇಕಾದ್ರೂ ಮಾಡಿರಬಹುದು ಅನ್ನುವಂಥ, ಅಂದರೆ ಆ ಮಹಿಳೆ ಇನ್ನು ಎಲ್ಲೊಂದು ಕಡೆ ಸಿಕ್ಕಿದ್ದಾಳೆ ಅನ್ನುವಂಥ ಒಂದು ಸಂದೇಶ SPPಗಾಗಲಿ ಅಥವಾ ಮಾಧ್ಯಮಗಳಿಗಾಗಲಿ ಗೊತ್ತಾಗೋದಕ್ಕಿಂತ ಮೊದಲು ನಡೆದಂಥ ಒಂದು ಏನು ಆರ್ಗ್ಯುಮೆಂಟ್ ಇರುವಂತದ್ದು. ಮತ್ತೆ ಆ ಮಹಿಳೆ ಏನು ಮಾಡಿದಾರೋ SIT ಅಧಿಕಾರಿಗಳು ದೇವೇಗೌಡರ ಮನೆಗೆ ಹೋಗಿದ್ದಾರೆ, ರೇವಣ್ಣ ಅಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಹೋಗಿದ್ದಾರೆ. ಎಷ್ಟು ಜನರ ಟೀಮ್ ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ರೇವಣ್ಣನವರಿಗಾಗಿ ಹುಡುಕಾಟ ಮಾಡ್ತಾ ಇದೆ, ಆ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ ರಮೇಶ್? ಶಶಿ, ಅಂದರೆ ನಮಗೆ ಸಿಗ್ತವಂಥ ಮಾಹಿತಿ ಪ್ರಕಾರ KR ನಗರದಲ್ಲಿ FIR ದಾಖಲಾದ ನಂತರ ರೇವಣ್ಣಗೆ ಬಂಧನದ ಭೀತಿ ಶುರುವಾಗುತ್ತೆ. ಆ ಕ್ಷಣದಿಂದಲೂ ಕೂಡ ರೇವಣ್ಣ ಅವ್ರನ್ನ ಹುಡುಕಬೇಕು ಅನ್ನುವಂಥ ಎಫರ್ಟ್ SIT ಟೀಮ್ನಿಂದ ನಡೀತಾ ಇತ್ತು. ಮತ್ತು ಅದ್ರ ಜೊತೆಗೆ ನಿನ್ನೆ ಮೈಸೂರಿನ ಭಾಗದಲ್ಲಿ ಇದ್ದರು, ಮೈಸೂರಿನ ಸುತ್ತಮುತ್ತ ಒಂದು ಭಾಗದಲ್ಲಿ ಇದ್ದರು, ಅಲ್ಲಿದ್ದರು ಅಂತೇಳಿ SIT ಅವರು ಹೋಗೋ ಹೊತ್ತಿಗೆ ಅಲ್ಲಿಂದ ಮೂವ್ ಆಗಿದ್ದರು. ಮತ್ತು ಅವ್ರು ಇಲ್ಲೇ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ. ಆದರೆ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದು ಹುಡುಕಾಟವನ್ನು ಮಾಡ್ತಾ ಇದ್ವಿ ಅನ್ನುವಂಥದ್ದು. ಮತ್ತು ಇನ್ನೂ ಜೊತೆಗೆ ರೇವಣ್ಣ ಪರ ವಕೀಲರು ಕೋರ್ಟ್ನಲ್ಲಿ ಪದೇ ಒಂದು ಮಾತನ್ನು ಅಡ್ಮಿಟ್ ಮಾಡ್ತಾ ಇದ್ದಾರೆ, ನೀವು ಬೇಲ್ ಕೊಡಿ, ಅರ್ಧ ಗಂಟೆಯಲ್ಲಿ ನೆಕ್ಸ್ಟ್ ಮಿನಿಟಲ್ಲಿ ಅವರು SIT ಮುಂದೆ ಹಾಜರಾಗ್ತಾರೆ ಅನ್ನುವಂಥದ್ದು. ಅಂದರೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದಾರೆ ಅಂದರೆ ಅವರು ಬೆಂಗಳೂರಿನಲ್ಲೇ ಎಲ್ಲೋ ಇದ್ದಾರೆ ಅನ್ನುವಂಥದ್ದು. ಸೊ ಬೆಂಗಳೂರಿನಲ್ಲೇ ಎಲ್ಲೋ ಇದ್ದಾರೆ ಅನ್ನುವಂಥದ್ದು ಖಾತ್ರಿ ಇದೆ. ಹಾಗಾಗಿ ಯಾವಾಗ ಕೋರ್ಟು ಅಂದರೆ ಇಂಟ್ರಿಮ್ ಆಂಟಿಸಿಪೇಟರಿ ಬೇಲನ್ನು ರಿಜೆಕ್ಟ್ ಮಾಡಿದ ನಂತರ SIT ಅವರ ಎಫರ್ಟು ಮತ್ತೆ ಡಬಲ್ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ SITಯ ಹಲವು ತಂಡಗಳು ಬೇರೆ ಬೇರೆ ಭಾಗಗಳಲ್ಲಿ ಅವರ ತಂದೆ ನಿವಾಸ, ಪದ್ಮನಾಭನಗರದ ತಂದೆ ನಿವಾಸ ಆಗಲಿ, ಬಸವನಗುಡಿ ಅವ್ರ ನಿವಾಸ, ಮತ್ತು ಅವರು ಎಲ್ಲೆಲ್ಲಿ ಹೋಗ್ಬೋದು, ಯಾರ ಜೊತೆಗಿನ ನಿಕಟವಾದಂಥ ಸಂಪರ್ಕಗಳಿದೆ ಅದೆಲ್ಲವನ್ನೂ ಕೂಡ ಒಂದು ಪರಿಶೀಲನೆ ಮಾಡಿಕೊಂಡು ವಿವಿಧ ತಂಡಗಳು ಅವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಒಂದು SPP ಅವರು ಕೋರ್ಟ್ ಮುಂದೆ ಹೇಳಿದಂಥ ವಿಚಾರವನ್ನು ನೋಡ್ತಾ ಹೋದ್ರೆ ಅವರ ಬಂಧನ ಮಾಡಿ ಕಸ್ಟೋಡಿಯಲ್ ಇಂಟ್ರಾಗೇಷನ್. ಈಗಷ್ಟೇ ಬ್ರೇಕಿಂಗ್ ಬರ್ತಾ ಇದೆ, ದೇವೇಗೌಡರ ಮನೆಯ ಬಾಗಿಲ ಬಳಿ ಕಾದು ನಿಂತಿದೆ SIT ಟೀಮ್. ದೇವೇಗೌಡರ ಮನೆ ಬಾಗಿಲನ್ನ ತೆರೀತಾ ಇಲ್ಲ ದೇವೇಗೌಡರ ಮನೆಯ ಸಿಬ್ಬಂದಿ. ದೇವೇಗೌಡರ ಮನೆ ಬಾಗಿಲ ಮುಂದೆ SIT ಅಧಿಕಾರಿಗಳು ಕಾದು ನಿಂತಿದ್ದಾರೆ. ರೇವಣ್ಣ ದೇವೇಗೌಡರ ಮನೆಯಲ್ಲಿದ್ದಾರೆ ಅನ್ನುವ ಮಾಹಿತಿಯ ಮೇಲೆ SIT ಅಧಿಕಾರಿಗಳ ತಂಡ ದೇವೇಗೌಡರ ಮನೆಗೆ ಹೋಗಿದೆ. ದೇವೇಗೌಡರ ಮನೆಯ ಬಾಗಿಲನ್ನ SIT ಅಧಿಕಾರಿಗಳಿಗೆ ತೆಗೀತಾ ಇಲ್ಲ. ರೇವಣ್ಣ ದೇವೇಗೌಡರ ಮನೆಯಲ್ಲಿದ್ದಾರೆ. ಹಾಗಿದ್ರೆ ಯಾವುದೇ ಕ್ಷಣದಲ್ಲಿ ರೇವಣ್ಣನವರನ್ನ ಆಗಬಹುದು. ಅರೆಸ್ಟ್ ಮಾಡೋದಕ್ಕೆ ಅಂತ SIT ಅಧಿಕಾರಿಗಳ ತಂಡ ಈಗ ಪದ್ಮನಾಭನಗರದ ದೇವೇಗೌಡರ ಮನೆಗೆ ಹೋಗಿದೆ. ಬಾಗಿಲು ಓಪನ್ ಮಾಡ್ತಾ ಇಲ್ಲ ದೇವೇಗೌಡರ ಮನೆಯ ಸಿಬ್ಬಂದಿ, ಹೊರಗಡೆ ಕಾಯ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ, SIT ಅಧಿಕಾರಿಗಳು ದೇವೇಗೌಡರ ಮನೆಯ ಬಾಗಿಲ ಮುಂದೆ ನಿಂತಿದ್ದಾರೆ.
ರೇವಣ್ಣ ಮನೆಯ ಒಳಗಿದ್ದಾರಾ ಇಲ್ವಾ ಮಾಹಿತಿ ಇಲ್ಲ. ಇದ್ದಾರೆ ಅನ್ನುವ ಮಾಹಿತಿಯ ಆಧಾರದ ಮೇಲೆ SIT ಅಧಿಕಾರಿಗಳು ಹೋಗಿದ್ದಾರೆ. ಬೇರೆ ಬೇರೆ ಟೀಮ್ ಬೇರೆ ಬೇರೆ ಜಾಗಗಳಲ್ಲಿ HD ರೇವಣ್ಣಗಾಗಿ ಹುಡುಕಾಟವನ್ನ ಮಾಡ್ತಾ ಇದೆ. ಈಗ SIT ಅಧಿಕಾರಿಗಳ ತಂಡ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯ ಮುಂದೆ ಕಾದು ನಿಂತಿದೆ. ರೇವಣ್ಣನವರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ SIT ಅಧಿಕಾರಿಗಳ ತಂಡ, SP ಸೈಮನ್ ನೇತೃತ್ವದ ತಂಡ 2 ಕಾರುಗಳಲ್ಲಿ ದೇವೇಗೌಡರ ಮನೆಗೆ ಹೋಗಿದೆ. ಆದ್ರೆ ದೇವೇಗೌಡರ ಮನೆಯ ಸಿಬ್ಬಂದಿ ಬಾಗಿಲು ತೆಗಿತಾ ಇಲ್ಲ. ಮನೆಯ ಬಾಗಿಲ ಮುಂದೆ ಕಾದು ನಿಂತಿದೆ SIT ಅಧಿಕಾರಿಗಳ ತಂಡ. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿದೆ SIT HD ದೇವೇಗೌಡರ ಮನೆ. ರೇವಣ್ಣ ಆ ಮನೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ. ಮನೆಯ ಮುಂದೆ SIT ಅಧಿಕಾರಿಗಳ ತಂಡ ಇದೆ. ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಅಧಿಕಾರಿಗಳು ಮನೆಯ ಹೊರಗೆ ಕಾದು ನಿಂತಿದ್ದಾರೆ. ಮನೆಯ ಬಾಗಿಲು ತೆಗಿತಾ ಇಲ್ಲ. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಅಲ್ಲಿದ್ದಾರೆ. SIT ಅಧಿಕಾರಿಗಳ ತಂಡ ದೇವೇಗೌಡರ ಮನೆಯ ಮುಂದೆ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಅರೆಸ್ಟ್ ಆಗಬಹುದು. ರೇವಣ್ಣ ಅರೆಸ್ಟ್ ಮಾಡೋದಕ್ಕೆ ಅಂತ SIT ಅಧಿಕಾರಿಗಳ ತಂಡ ದೇವೇಗೌಡರ ಮನೆಗೆ ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.